ಇದು ನನ್ನ ಕಾಲೇಜ್ ಡೇಸ್ ಫೋಟೋ. ನಾನು ಅದೊಂದು ಮೋನ ಆಕ್ಟಿಂಗ್ ಮಾಡಿದ್ದೆ, ಅದ್ರ ಫೋಟೋಸ್. ನೋಡ ಜಾಜಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ. ಒಳ್ಳೆ ಫಿಲ್ಮ್ ಹೀರೋ ಇದ್ದಂಗಿದ್ದಾರೆ. ಇವನ ಹೆಸರು ಶೇಖರ್ ಅಂತ, ನನ್ನ ದೂರದ ರಿಲೇಟಿವ್. ಹ್ಯಾಂಡ್ಸಮ್ ಫಿಲಮ್. ಅದಕ್ಕೆ ಫೋಟೋನ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಕಣ, ಕಾಲೇಜ್ ಡೇಸ್ ಲವ್ ಇರ್ಬೇಕು. ಎಕ್ಸಾಕ್ಟ್ಲಿ. ಶೇಖರ್ ನನ್ನ ತುಂಬಾ ಲವ್ ಮಾಡ್ತಾ ಇದ್ದ. ನನ್ನನ್ನೇ ಮದ್ವೆ ಆಗು ಅಂತ ಹಠ ಮಾಡ್ತಾ ಇದ್ದ. ನನ್ನ ಪ್ರೀತಿಗೋಸ್ಕರ ಬ್ಯಾಡಾಗಿದ್ದ. ಅವ್ರೇ ಮದುವೆ ಆಗ್ಬೇಕಾಯ್ತು. ನಮ್ಮ ಭಾವನೆ ಯಾಕೆ ಮದುವೆ ಆದ್ರಿ? ಆಗ ನಾನು ಮೂಡಿರ್ಲಿಲ್ಲ, ಅದಕ್ಕೆ ಸೈಡ್ ಇರು ಅಂತ ತಳ್ಬಿಟ್ಟೆ. ಈಗ ಅನ್ಸ್ತಾ ಇದೆ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಹೌದು ಜಾಜಿ ಅವರೇ, ಮನುಷ್ಯ ಎದುರುಗಿರುವಾಗ ಅವ್ನ ಬೆಲೆ ಏನು ಅಂತ ಯಾರಿಗೂ ಗೊತ್ತಾಗದೇ ಇಲ್ಲ. ನಂಗೆ ಈಗ ಅನ್ಸ್ತಾ ಇದೆ ಪದ್ದು, ನಾನು ನಿನ್ನ ಮದುವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವ್ ನನ್ನ ರಾಣಿ ತರ ನೋಡ್ಕೋತಾ ಇದ್ದ. ಇಂಥ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇವನ್ ಫೋಟೋ ನೋಡ್ತಾ ನೋಡ್ತಾ ನನ್ನ ಕಾಲೇಜ್ ಡೇಸ್ ನೆನಪಾಗ್ತಾ. ಏನಮ್ಮ ಮದುವೆ ಆದವಳು ಪರಪುರುಷನ ಹೊಗಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಕಟ್ಕೊಂಡಿರೋ ಗಂಡನ ಯಾವತ್ತಾಗ್ಲೂ ಹೊಗಳಿದೀಯಾ? ಹೊಗಳೋ ಅಂತ ಕೆಲ್ಸ ಹಬಿ ಏನ್ ಮಾಡಿದ್ದಾರೆ? ಶೇಖರ್ ಮುಂದೆ ಹಬಿ ಝೀರೋ. ಅಲ್ಲ ಕಣ್ರಿ, ಕಟ್ಕೊಂಡಿರೋ ಗಂಡನ ಝೀರೋ ಮಾಡ್ಬಿಟ್ಟು ಮತ್ಯಾವನ್ನೋ ಹೀರೋ ಮಾಡಕ್ ಹೊಟ್ಟಿದ್ರಲ್ಲ, ಇದು ಸರಿನಾ ಅಂತ ನನ್ನ ಪ್ರಶ್ನೆ. ಹಬಿ, ಶೇಖರ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಶೇಖರ್ ಪ್ರೀತಿ ಮುಂದೆ ನಿಮ್ಮ ಪ್ರೀತಿ ಝೀರೋ. ಬಿಟ್ಬಿಡ್ರಿ, ನನ್ನ 5 ಕೋಟಿ ಆಸ್ತಿ ನಿಮ್ಗೆ ಕೊಟ್ಬಿಡ್ತೀನಿ. ಜಾಜಿ ಮೇಡಮ್ ಅವರೇ, ನಾಳೆ ನಮ್ದು 15ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ, ನೀವು ಖಂಡಿತ ಬರಬೇಕು. ಓ ಮೈ ಗಾಡ್, ನಿಮ್ಗೆ ಮ್ಯಾರೇಜ್ ಆಗಿ 15 ಇಯರ್ಸ್ ಆಯ್ತಾ? ಪದ್ಮಜ ಅವರೇ, ಹೇಗೆ ನಿಮ್ಮ ಯಜಮಾನ್ರು? ನಾನು ಇಷ್ಟಪಟ್ಟಿರೋ ಗಂಡನೇ ನನಗೆ ಸಿಕ್ಕಿದ್ದಾನೆ. ನಮ್ಮ ಯಜಮಾನ್ರು ನನ್ನ 1 ನಿಮಿಷನೂ ಬಿಟ್ಟಿರೋದಿಲ್ಲ. ಅದಕ್ಕೆ ಹೇಳೋದು ಪದ್ಮಜ ಅವರೇ, ನಾವ್ ಯಾರನ್ನ ಲವ್ ಮಾಡ್ತೀವೋ ಅವ್ರನ್ನೇ ಮ್ಯಾರೇಜ್ ಆಗ್ಬೇಕು. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮ್ಯಾರೇಜ್ ಆದ್ರೆ ಲೈಫ್ ಪೂರ್ತಿ ಬೋರು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು. ಈ ಅರೇಂಜ್ ಮ್ಯಾರೇಜ್ ಹೇಗೆ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್, ಬೋರು ಪ್ರಾಬ್ಲಮ್ಸ್. ಡಿಸ್ಕಸ್ಟಿಂಗ್. ಯಾಕೆ ಜಾಜಿ ಅವರೇ, ಯಾರನ್ನೂ ನೆನ್ಪು ಮಾಡ್ಕೊಂತ ಇದ್ದೀರಾ? ಗೊತ್ತಾಯ್ತು ಬಿಡಿ, ನಿಮ್ ಕಾಲೇಜ್ ಡೇಸ್ ಅಲ್ಲಿ ನಿಮ್ ಹಿಂದೆ ಸುತ್ತಾಡ್ತಾ ಇದ್ನಲ್ಲ ಆ ಪೋಲಿ ಶೇಖರ್, ಅವನ್ನ ತಾನೇ? ಪದ್ಮಜ ಅವರೇ, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಅವ್ನ್ ಪೋಲಿ ಅಲ್ಲ, ಅವನನ್ನ ರೋಮಿಯೋ ತರ ಲವ್ ಮಾಡ್ತಾ ಇದ್ದ. ನಾನೇನಾದ್ರೂ ಅವನ ಮ್ಯಾರೇಜ್ ಆಗಿದ್ದಿದ್ರೆ ನನ್ನ ಮಹಾರಾಣಿ ತರ ನೋಡ್ಕೊತಾ ಇದ್ದ. ಪದ್ಮಜ ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಏನ್ರಿ ಜಾಜಿ ಅವರೇ, ಕಾಲೇಜ್ ಡೇಸ್ ಫೋಟೋನ ಇನ್ನೂ ಇಟ್ಕೊಂಡಿದ್ದೀರಾ? ನೀವೇನೇ ಹೇಳಿ, ಇವನು ನಮ್ಮ ಪಾಂಡ್ರಂಗ್ ಅವ್ರಿಗಿಂತ ಸೂಪರ್ ಆಗಿದಾರ್ರಿ. ಗೊಗ್ಗ ಪದ್ಮಜ ಅವರೇ, ಮದುವೆ ಆದ ಎಲ್ಲಾ ಗಂಡ ಮತ್ತು ಹೆಂಡತಿಯರ ಕಥೆನೂ ಇದೆ ಕಣ್ರಿ. ಈ ಗಂಡನಾದವನಿಗೆ ತನ್ನ ಹೆಂಡತಿಗಿಂತನೂ ಕೆಲಸ ಮಾಡೋಳೆ ತುಂಬಾ ಸುಂದರವಾಗಿ ಕಾಣ್ತಾರೆ. ಈ ಹೆಂಡತಿ ಆದವಳಿಗೆ ತನ್ನ ಗಂಡನಿಗಿಂತಲೂ ಆದಿ ಬೀದಿಲಿ ಕೆಲಸ ಮಾಡೋನೆ ತುಂಬಾ ಸುಂದರವಾಗಿ ಕಾಣ್ತಾರೆ. ಈ ಸಂಸಾರಕ್ಕೆ ಒಂದು ಸಲ ಸಿಗಾಕೊಂಡ್ಮೇಲೆ ಯಾರು ಏನು ಮಾಡಕ್ ಬರಲ್ಲ. ಇದುವೇ ಜೀವನ ಅಂತ ನಗ್ತಾ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಕಣ್ರಿ. ಪದ್ಮಜ ಕೊಡಿ ಫೋಟೋ. ಹಬಿ ನೋಡಿ, ಅವ್ನ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಅವ್ನ ಮೂಗು, ಕಿವಿ, ಇವನಲ್ಲಿರೋ ಕ್ವಾಲಿಟೀಸು ನಿಮ್ಮಲ್ಲಿದ್ಯಾ? ಒಂದು ವಿಷಯನೇ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಮನುಷ್ಯನಾದವನಿಗೆ ಅಲ್ಲ, ಬರೀ ಮನುಷ್ಯನಾದವನಿಗೆ ಅಂತ ಅಲ್ಲ, ಈ ಪ್ರಪಂಚದಲ್ಲಿ ಬದುಕ್ತಕ್ಕಂಥ ಸಕಲ ಕೋಟಿ ಜೀವರಾಶಿಗಳಿಗೂ ಕೂಡ ಬಾಹ್ಯ ಶುದ್ಧಿ ಅನ್ನೋದು ಮುಖ್ಯ ಆಗಲ್ಲ ಕಣ್ರಿ. ಅಂತರಂಗ ಶುದ್ಧಿ ಆಗಿರ್ಬೇಕು. ಡೋಂಟ್ ಟಾಕ್ ರಬಿಶ್. ಈ ಶೇಖರ್ ನನ್ನ ಎಷ್ಟು ಲವ್ ಮಾಡ್ತಿದ್ದ ಗೊತ್ತಾ? ಈಗಿನ ಕಾಲದ ರೋಮಿಯೋ ಅಂದ್ರೆ ಇವನೇ. ಕೊಡ್ರಿ ಆ ಪಾಪಿ ಮುಖ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ತೀನಿ. ಹಿಂದ್ಗಡೆ ಮೊಬೈಲ್ ಬೇರೆ ನಂಬರ್ ಬರ್ತಾನೆ. ಈ ನಂಬರ್ ಇಟ್ಕೊಂಡೇ ಇರಿ ಬುದ್ಧಿ ಕಲ್ಸ. ಜಾರ್ಜ್ ಜಂಬಲ್ದಿನಿಯವರೇ, ಇನ್ನು ನಿಮಗೆ ಕಾದಿದೆ. ಏನು ಯಜಮಾನ್ರೆ, ಜಾಜಿ ಅಕ್ಕ ಏನು ಅಂದ್ರು ಅಂತ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಯಾವ ಮನೆ ಬೇಜಾರು ಮಾಡ್ಕೊಂಡಿರೋದು? ಇವತ್ತು ಮನೆಗೆ ಒಬ್ರು ಅತಿಥಿ ಬರ್ತಾ ಇದ್ದಾರೆ, ಸ್ವೀಟ್ ಮಾಡ ಹಾಕ್. ಯಾರು ಬರ್ತಾ ಇದ್ದಾರೋ? ನಿಮ್ಮ ಅಪ್ಪನ ಕಡೆಯವಳ ಇಲ್ಲ ಜಾಜಿ ಕಡೆಯವಳ? ಬಂದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಒಬ್ರಲ್ಲ, ಇಬ್ರು ಬರ್ತಾ ಇದ್ದಾರೆ. ಅವರಿಬ್ರು ಎಂತ ದಂಪತಿಗಳು ಗೊತ್ತೇನೆ? ಮೇಡ್ ಫಾರ್ ಈಚ್ ಅದರ್. ಅಂದ್ರೆ ಇಬ್ರು ಸಿಗರೇಟ್ ಅಂತಾರ? ನಾನೇನೋ ಹೇಳಿದ್ರೆ ನೀನ್ ಇನ್ನೇನೋ ಹೇಳ್ತೀಯಲ್ಲೇ. ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ಅದ್ ಹೇಳಕ್ ಬರಲ್ಲ ಅದು. ಹಾಯ್ ಜಾಜಿ. ಶೇಖರ್, ವಾಟ್ ಅ ಸರ್ಪ್ರೈಸ್! ನಿನ್ನೆ ತಾನೇ ನಿನ್ ಫೋಟೋ ನೋಡ್ಕೊಂಡು ನಿನ್ ವಿಷಯನೇ ಮಾತಾಡ್ತಾ ಇದ್ದೆ. ಪ್ರತ್ಯಕ್ಷ ಆಗ್ಬಿಡ್ದ್ಯಾ? ಹೌ ಡು ಯು ಡು? ಐ ಆಮ್ ಫೈನ್. ನನಗೂ ಅಷ್ಟೇ ನೀನ್ ನೆನಪಾಯ್ತು, ನೋಡೋಣ ಅಂತ ಅನ್ನಿಸ್ತು. ಲಗೇಜ್ ಸಮೇತ ಬಂದ್ಬಿಟ್ಟೆ. ಇವಳು ನನ್ನ ಮಿಸ್ಸಸ್ ಸುಮನಾ ಅಂತ. ಸುಮನಾ, ನಾನು ಯಾವಾಗ್ಲೂ ಹೇಳ್ತಿರ್ಲಿಲ್ವಾ, ನಮ್ಮ ಕಾಲೇಜ್ ಡೇಸಲ್ಲಿ ಜಾಜಿ ಜಂಬಲ್ ದಿನಿ ಅಂತ ಒಬ್ಳಿದ್ಲು, ತುಂಬಾ ಬ್ಯೂಟಿಫುಲ್ ಆಗಿದ್ಲು, ಯಾವಾಗ್ಲೂ ಏರೋಬಿಕ್ಸ್ ಮಾಡ್ತಿದ್ಲು ಅಂತ. ಅವಳೇ ಇವಳು. ಹೇಗಿದ್ಯಾ? ನಾನು ದಿಲ್ದಾರ್ ಆಗಿದ್ದೀನಿ. ನೀನೇನ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ನೋಡ್ರೆ ಮದುವೆ ಆಗಿದೆ ಅಂತ ಅನ್ಸಲ್ಲ. ಏನ್ ಮಾಡ್ಲಿ, ಕಾಟಾಚಾರಕ್ಕೆ ಅಂತ ಒಂದ್ ಮದ್ವೆ ಆಗಿದ್ದೀನಿ. ಜಾಜಿ ಜಂಬಲ್ದಿನಿಯವರೇ, ಕೊಂಚ ಇತ್ತ ಕಡೆ ಬರ್ತೀರೇನ್ರಿ? ನೋಡಿ, ನೀವಿಬ್ರು ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೊಳ್ತಾ ಇರಿ, ನಾನು ಆಮೇಲೆ ಬಂದು ಮಾತಾಡಿಸ್ತೀನಿ. ಸರಿ, ಬಾ ಸುಮನಾ.
ಜಾಜಿ ಇವನೇ ನಿನ್ ಗಂಡ? ಜಾರ್ಜಿ ಅಂತ ಏಕವಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಅರೇ ಇವ್ರೆ ಅವನು ಇವನು ಅಂತೆಲ್ಲ ಕರಿಬೇಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಲೇ ನಿನ್ನ ಹೆಂಡ್ತಿನೇ ಅವಳು ಇವಳು ಅಂತೀನಿ, ನೀನ್ ಯಾವ್ದು ಲೆಕ್ಕಲೇ? ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶಟ ಕಟ್ಟಗಡೆ ಎತ್ತೊಂದು ಪಾಂಡ್ರಂಗ ಗಂಡಗಲಿ ಎಡಗೆ ಎತ್ತಿದ್ರೆ ಬೀರ ಕೇಸರಿ, ಬಲಗೆ ಎತ್ತಿದ್ರೆ ಬೀರ ಮದಕರಿ. ಬರೀ ಕೊಚ್ಕೊಳ್ಳೋದ್ರಲ್ಲೇ ಅರ್ಧ ಕಳ್ಸ್ಬಿಟ್ಟಿಯಲ್ಲ ನೀನು. ರೇ ಅವ್ನು ಕರ್ಕೊಂಡು ರೂಮಲ್ಲಿ ಬಚ್ಚಿಟ್ಬಿಡಿ. ನಾನೇನಾದ್ರು ಒಚ್ಚಿದ್ರೆ 12 ಸತ್ತ ಬಿಡ್ತಾನೆ ಕಂಡ್ರಿ ಅವನು. ಸುಮ್ಮನೆ ನೀವು ಬಗ್ಗೆ ಅಲ್ವೇನ್ರಿ, ನಿನ್ನೆ ಅದೇನೋ ಫೋಟೋ ಇಟ್ಕೊಂಡು ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಿದ್ದು. ಎಸ್, ದ ಸೇಮ್ ಹ್ಯಾಂಡ್ಸಮ್ ಶೇಖರ್. ಮತ್ತೆ ಹೀರೋಗಿರೋ ಅಂತಿದ್ರೆ ನೋಡ್ದ ಕೊಳ್ಳೆ ಅಪಾಪೋಲಿ ಇದ್ದಂಗ ಅವನೇ. ಡೋಂಟ್ ಟಾಕ್ ರಬಿಶ್. ಅವ್ನ ಹೆಂಡತಿ ಜೊತೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾನೆ, ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅನ್ನೋದನ್ನ ಅವ್ನು ನೋಡಿ ಕಲ್ತ್ಕೊಳ್ಳಿ. ಸುಮನ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ? ಥ್ಯಾಂಕ್ ಯು. ಸಕ್ಕರೆ ಸರಿಯಾಗಿದೆಯಾ? ಕರೆಕ್ಟ್ ಆಗಿದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ನನಗೊಂದು ಕೊಡ್ಲಿಲ್ಲ. ಗಿಣಿ ಕಚ್ಚಿದ ಮಾವು. ಕಾಫಿ ಓ, ಮರ್ತೋಗ್ಬಿಟ್ಟಿದೆ. ಯಾಕೆ ಹೇಳ್ತಿದ್ದೀರಾ? ಕೂತ್ಕೊಳ್ಳಿ. ಎಲ್ಲಾದ್ರೂ ಉಂಟೆ. ದಿನಾಗ್ಲೂ ಓದೋ ಹಾಗೆ ಇವತ್ತಿನ ನ್ಯೂಸ್ ಪೇಪರ್ ಓದಿ ನಿಂಗೆ ನ್ಯೂಸ್ ಏನು ಅಂತ ಹೇಳ್ಬೇಕು. ಓಕೆ. ಭೂ ಕುಸ್ತಿಗೆ ಆಹ್ವಾನ. ಕುಸ್ತಿ ವಿಷಯ ಎಲ್ಲ ಬೇಡ ಪ್ಲೀಸ್. ಓಕೆ. ರತನ್ ರಹಸ್ಯ 15 ಕೋಟಿ ಲಂಚ ಕೇಳಿದ್ದ ಸಚಿವ ಟಾಟಾ. ಈ ಲಂಚದ ಬಾಬತ್ತೆಲ್ಲ ಇಷ್ಟ ಆಗಲ್ಲ, ಬೇರೆ ಸುದ್ದಿ ಓದಿ. ಫ್ರಂಟ್ ಪೇಜ್ ಅಲ್ಲಿ ಮಂಚದ ವಿಷಯ ಕೊಡಲ್ವಲ್ಲ? ಏಯ್, ತುಂಬಾ ನಾಟಿ ಆಗ್ತಾ ಇದೀರಾ ನೀವು. ನೋಡು, ಹೆಂಡತಿಗೆ ಮುದ್ದು ಮಾಡೋದೇನೋ, ಕಾಫಿ ಕೊಡೋದೇನೋ, ಪೇಪರ್ ಓದೋದೇನೋ. ಹಬಿ, ಸ್ವಲ್ಪ ನೋಡಿ ಕಲ್ತ್ಕೊಳ್ಳಿ. ಸುಮನ, 4 ಸೀರೆ ಐರನ್ ಮಾಡಿಟ್ಟಿದ್ದೀನಿ. ನಿಂಗೆ ಯಾವ್ದು ಬೇಕು ಅಂತ ಅದನ್ನ ತಂದು ಕೊಡ್ತೀನಿ. 4 ಸೀರೆ ಯಾಕೆ ಏನ್ ಮಾಡಕ್ ಹೋದ್ರಿ? ಉಟ್ಕೊಳ್ಳೋದು ಒಂದೇ ತಾನೆ. ಒಂದೇ ಉಟ್ಕೊಂಡ್ರೆ ಬಾಳ್ಕೆ ಬರಲ್ಲ, ಬೇಗ ಹರಿದೋಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ರಾತ್ರಿ ಒಂದು ಉಟ್ಕೋ. ಒಗೆಯಕ್ ನಾನು ಇದೀನಲ್ಲ ಗಟ್ಟಿಗೆ. ಏನ್ ಇಡ್ತಾ ಇದೀಯಾ? ಕರ್ಚೀಫ್. 1 ನಿಮಿಷ. ಈ ಕೊಡಿ. ಏನಾಯ್ತು? ಧೂಳ್ ಬಿತ್ತು ಕಣ್ಣಲ್ಲಿ. ಅಯ್ಯೋ, 1 ನಿಮಿಷ ತೆಗೀರಿ. ಉಫ್ಫ. ಸರಿ ಹೋಯ್ತಾ? ಧೂಳ್ ಕಣ್ಣೊಳಗೆ ಹೋಯ್ತು. ಛೇ, ನಿಂಗೆ ಡಸ್ಟ್ ಅಲರ್ಜಿ ಅನ್ನೋದು ನಂಗೆ ಮರ್ತೋಗ್ಬಿಟ್ಟಿತ್ತು. ಮನೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಇವರು. ಡೋಂಟ್ ವರಿ, ನಾಳೆಯಿಂದ ನಾನೇ ಗುಡಿಸಿ ಒರೆಸಿ ರಂಗೋಲಿ ಇಟ್ಬಿಡ್ತೀನಿ. ರಾಮ ರಾಮ, ನಮ್ಮ ಕಾಲದಲ್ಲಿ ಈ ತರ ಇದ್ದಿದ್ರೆ ಮೆಟ್ಟು ತಕೊಂಡು ಹೊಡೆದಿರೋದು. ಗಂಡ ಅಂದ್ರೆ ಏನು? ಗಂಡುಗಲಿ ವಂಶದ ಗಂಡು ಸ್ಥಳ ಇರ್ಬೇಕು. ಅತ್ತೆ, ಸುಮ್ನೆ ನೀವೇನೋ ಮಾತಾಡ್ಬೇಡಿ. ಹೆಂಡತಿ ಸೇವೆ ಮಾಡೋ ಗಂಡನ್ನ ಹೊಗಳ್ಬೇಕು. ಅಭಿ, ನೋಡ್ತಾ ಇದೀರಾ ತಾನೆ? ನೋಡ್ತಾ ಇದ್ರಿ. ಜಾಜಿ, ನಮ್ಮಿಬ್ರು ಪ್ರೀತಿ ನೋಡಿ ನಿಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ನೋಡ್ಕೊಳ್ಳಿ, ನಾವು ನಾಳೆನೇ ಹೊರಟೋಗ್ಬಿಡ್ತೀವಿ. ನೋ ಶೇಖರ್, ನಾನು ಹೋಗೋ ಅನ್ನೋರ್ಗು ನೀನು ಹೋಗ್ಬಾರ್ದು. ನೀವಿಬ್ರು 1 ವಾರ ಇಲ್ಲೇ ಇರ್ಬೇಕು. ನಿನ್ನನ್ನ ನೋಡಿ ನನ್ನ ಹಬಿ ಕಲಿಯೋದು ತುಂಬಾ ಇದೆ. ಓಕೆ, ನಮ್ಮ ನೋಡಿ ಇನ್ನೊಬ್ರು ಬುದ್ಧಿ ಕಲ್ತ್ಕೋತಾರೆ ಅಂದ್ರೆ ನಾವ್ ಯಾಕೆ ಬೇಡ ಅನ್ನೋಣ? ಕಲ್ತ್ಕೊಳ್ಳಿ ಬಿಡು. 1 ವಾರ ಅಲ್ದೇ 2 ವಾರ ಇರೋಣ. ಸುಮನ, ಏನೇ ಕೆಲಸ ಇದ್ರು ನೀನ್ ಮಾಡಕ್ ಹೋಗ್ಬೇಡ. ನನಗೆ ಹೇಳು, ನಾನ್ ಮಾಡ್ತೀನಿ. ಬಾಯಿಗೆ ವಾಕಿಂಗ್ ಹೋಗ. ಈ ತರ ತಿಂಡಿ ಆಗಿದೆ. ತಿಂದಿದ್ ಕರಗಬೇಕಲ್ಲ, ಇಲ್ಲಾಂದ್ರೆ ಮಧ್ಯಾಹ್ನ ಊಟ ಮಾಡಕ್ಕಾಗಲ್ಲ. ಬಾ. ಬಾವಾ ನೋಡಿ ಬಾವಾ, ಹೆಂಡತಿನ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಅವ್ರು ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಮುಚ್ಚಲೆ ಬಾಯಿ. ನೀನು ನಿನ್ನ ಹೆಂಡತಿನ ನೆಟ್ಟಿ ನೋಡ್ಕೊಂಡಿದ್ರೆ ನನ್ನ ದೇವರು ಕೊಟ್ಟ ತಂಗಿ ಯಾಕೋ ನನ್ನ ಮನೆ ಬಿಟ್ಟು ಹೋಗ್ತಾ ಇದ್ಲು? ಲೇ ಪಾಂಡ್ರಂಗ, ನೀನ್ ಅವ್ರವ್ರನ್ನ ಆಡ್ಕೊಳ್ಳೋದ್ ಬಿಟ್ಟು ಅವ್ರಿಬ್ರನ್ನ ನೋಡಿ ಸ್ವಲ್ಪ ಕಲಿ. ಸಾಧ್ಯವಾದ್ರೆ ಆ ಶೇಖರ್ ಕಾಲ್ ಕೆಳಗೆ ನುಗ್ಬಿಡು. ಶೇಖರ್, ಬೇಡ ಶೇಖರ್, ಪ್ಲೀಸ್ ಬಿಟ್ಬಿಡಿ ಶೇಖರ್, ಬೇಡ ಪ್ಲೀಸ್ ಪ್ಲೀಸ್ ಬಿಡಿ ಶೇಖರ್. ಅಭಿ, ಅಭಿ, ಅಭಿ. ಅಭಿ, ಸುಮ್ಮನೆ ರೂಮಲ್ಲಿ ಸಿಕ್ಕಾಪಟ್ಟೆ ಶೌಟ್ ಮಾಡ್ತಿದ್ದಾಳೆ. ಅದೇನಾಯ್ತು ಅಂತ ನೋಡೋಣ ಬನ್ನಿ. ಪದು ಬಿಡ್ಲಾ? ಏನಕ್ಕೆ ಎಷ್ಟೊತ್ತಲ್ಲಿ ಯಾವ ಹೋಟೆಲ್ ತೆಗ್ದಿಲ್ಲ ಮಸಾಲೆ ದೋಸೆಗೆ? ಯಾರು ನಿಂಗೆ ಮಸಾಲೆ ದೋಸೆ ಕೊಡ್ತಾರೆ? ಸುಮ್ಮನೆ ರೂಮಲ್ಲಿ ಸಿಕ್ಕಾಪಟ್ಟೆ ಶೌಟ್ ಮಾಡ್ತಿದ್ದಾಳೆ. ಅದೇನಾಯ್ತು ಅಂತ ನೋಡೋಣ ಬನ್ರೋ. ಅಯ್ಯೋ, ಇಷ್ಟೊತ್ತಲ್ಲ ಅವ್ರು ಇದ್ದಿದ್ದು ನಡೀರಿ ಅಂತ. Don't get rubbish. Pass me. Thank you, ma.
ಶೇಖರ್ ಪ್ಲೀಸ್ ಬೇಡ. ನೋಡು ಸುಮನ, ನೀನ್ ಕಾಲ್ ಒತ್ತಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇದೀನಿ. ದಯವಿಟ್ಟು ಅವಕಾಶ ಮಾಡು. ಕೊಡು ಕಾಲು. ನಾನ್ ಮತ್ತೆ ಯಾವ್ದೇ ಕಾರಣಕ್ಕೂ ನನ್ ಕಾಲ್ ನಿಮಗ್ ಕೊಡಲ್ಲ. ನೀನ್ ಕಾಲ್ ಒತ್ತಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ. ಕೊಡು ಕಾಲು. ಬೇಡ ಶೇಖರ್ ಪ್ಲೀಸ್ ಬೇಡ. ಏನಮ್ಮ ಏನಿದ್ ಗಲಾಟೆ? ಏನಿಲ್ಲ ಆಗತ್ತೆ, ಆ ಶೇಖರು ಸುಮನ ಕಾಲ್ ಒತ್ತೀನಿ ಅಂತ ಸುಮನ ಒತ್ಬೇಡ ಅಂತ ಗಲಾಟೆ ಮಾಡ್ತಾಳೆ ಅಷ್ಟೇ. ಇಷ್ಟಕ್ಕೆ ಇಷ್ಟೊಂದು ಹೆದರ್ಕೋಬೇಕಾ? ಪಾಪ ಶೇಖರ್ ಇನ್ನು ಇಷ್ಟಪಟ್ಟು ಕಾಲೊತ್ತೀನಿ ಅಂತಿದ್ದಾರೆ. ಒತ್ತಿಸ್ಕೋಬಾರ್ದಾ? ಅಯ್ಯೋ ಇವತ್ ಮಾತ್ರ ಬೇಡಪ್ಪ. ಓ ನಾವೆಲ್ಲ ಇದೀವಿ ಅಂತನಾ? ನೋಡು, ಹೆಂಡತಿ ಸೇವೆ ಮಾಡೋ ಗಂಡ ಸಿಗೋದು ತುಂಬಾ ಅಪರೂಪ. ಪುಣ್ಯ ಮಾಡಿರ್ಬೇಕು. ಶೇಖರ್ ಪರವಾಗಿಲ್ಲ, ಕಾಲೊತ್ತು. ಅಯ್ಯೋ ಇವತ್ ಖಂಡಿತ ಬೇಡ. ಸರಿ ಬಿಡು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ತೀನಿ. ಗಾಬರಿ ಆಗಿದ್ಯಾ? ನಿಮ್ಗೆ ಗೊತ್ತಿಲ್ಲ ಜಾಜಿ ಅವರೇ, ಅವರು ಹಗ್ಲೊತ್ ಮಾತ್ರ ಮನುಷ್ಯರಾಗಿರ್ತಾರೆ, ರಾತ್ರಿ ಹೊತ್ತು ರಾಕ್ಷಸರಾಗ್ಬಿಡ್ತಾರೆ. ಕೈ ಕಾಲ್ನ ಹೇಗಾದ್ರೆ ಹಾಗೆ ತಿರ್ಸ್ತಾರೆ. ಅಮಾವಾಸ್ಯೆ ಬಂದ್ರಂತೂ ಬೇಡ ಅವ್ರ ಕತೆ. ಕೈ ಕಾಲ್ನ ಮುರಿಲೇಬೇಕು. ಯಾವತ್ತಿಂದ ಹೀಗೆ? ಮದುವೆ ಮೊದಲನೇ ಅಮಾವಾಸ್ಯೆಯಿಂದನೇ ಶುರುವಾಗೋಯ್ತು. ಅವತ್ತೊಂದಿನ ಕಾಲ್ ಒತ್ತೀನಿ ಅಂತ ಕಾಲ್ನ ತಿರ್ಚ್ಬಿಟ್ಟಿದ್ರು, ಫ್ರಾಕ್ಚರ್ ಆಗೋಗ್ಬಿಟ್ಟಿತ್ತು. ಆಗಿಂದ ಕೈ ಒತ್ತೀನಿ ಕಾಲ್ ಒತ್ತೀನಿ ಅಂತ ನನ್ನ ಹತ್ರ ಬಂದ್ರೆ ನಾನು ಅವ್ರ ಕೈಗೆ ಸಿಗೋದಿಲ್ಲ, ತಪ್ಪಿಸ್ಕೊಂಡು ನೋಡೋಗ್ಬಿಡ್ತೀನಿ. ಸುಮನ, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ನೀ ಬೇಗ ಬಂದ್ರೆ ಕಾಲ್ ಹೊತ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ನಾನ್ ಮಾತ್ರ ನಿಮ್ಗೆ ಯಾವ್ದೇ ಕಾರಣಕ್ಕೂ ನನ್ನ ಕೈ ಕಾಲು ಕೊಡಲ್ಲ. ಅಯ್ಯಯ್ಯೋ, ಇವತ್ತು ಯಾರ್ದಾದ್ರೂ ಕೈಯೋ ಕಾಲೋ ಒತ್ತಲೇಬೇಕಲ್ಲ. ನಿಮ್ ಕಾಲಪ್ಪ. ಬೇಡಪ್ಪ, ನನ್ನ ಕಾಲ್ಗಳು ಈಗಲೇ ನಡುಗ್ತಾ ಇವೆ. ಬರ್ತೀನಿ. ಚಂಪಾ, ನನ್ ಕಾಲ್ ಗಂಟೆಗೆ ಬಂದ್ರೆ ನಾನ್ ಸುಮ್ನಿರಲ್ಲ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಜಾಜಿ, ಕಾಲೇಜ್ ಡೇಸಿಂದನೂ ನಾನು ನಿನ್ ತುಂಬಾ ಇಷ್ಟಪಡ್ತೀನಿ. ನನ್ನ ಹೆಂಡತಿ ಅಂತೂ ಕಾಲು ಒತ್ತಿಸ್ಕೊಳ್ಳಿಲ್ಲ. ನಿನ್ ಕಾಲ್ ಕೊಡ್ತೀಯ, ನಾ ಕಣ್ಣು ಮುಚ್ಕೊಂಡು ಓದ್ಬಿಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಐ ಹ್ಯಾವ್ ಟು ಸ್ಲೀಪ್. ಜಾಜಿ, ನಾನು ಕಾಲು ಒತ್ತಲೇಬೇಕು. ನಾನು ಕೊಡಲ್ಲ. ಸರಿ ಬಿಡು, ಕೈ ಕೊಟ್ಟಿದೆಯಲ್ಲ ಅದನ್ನೇ ಒತ್ತೀನಿ. ಅಬ್ಬಾ, ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋದು. ರಾಜಿ ಅವರೇ, ಈ ಬ್ಯಾಂಡೇಜ್ ನೋಡ್ತಾ ಇದ್ರೆ ಇದು ನಿಮ್ ಕೈಯ ಅಂತ ಡೌಟ್ ಬರ್ತಿದೆ. ರೇ ಜಾಜಿ ಜಂಬಲ್ತೀನಿ ಅವರೇ, ಏನ್ರಿ ಆಯ್ತು? ಅಭಿ, ನಿನ್ನೆ ರಾತ್ರಿ ಆ ಶೇಖರು ನನ್ನ ಕೈನ ಟೆಸ್ಟ್ ಮಾಡ್ಬಿಟ್ಟ. ನನ್ನ ತಂದೆ ಕರಪ್ಪ, ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೇನೆ. ಮೊದಲು ಬರ್ಕೊಬೇಕಿದ್ನ. ಏನ್ ಬರ್ಕೊತಿದ್ಯಾ ಪಾಂಡ್ರಂಗ? ಒಳ್ಳೊಳ್ಳೆ ಕೆಲಸನೆಲ್ಲ ನೋಟ್ ಮಾಡ್ಕೊತಿದ್ದೀನಿ ಕಣ. ಯಾಕೆಂದ್ರೆ ಅಂತಹ ಒಳ್ಳೆಯ ಕೆಲಸಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಲ್ಲ, ಅದಕ್ಕೆ. ಆ ಪುಣ್ಯಾತ್ಮನಿಂದ ನೋಡಿ ಕಲಿತಂತ ಒಳ್ಳೆ ಕೆಲಸಗಳ ಒಂದು ಪಟ್ಟಿ. ಹೆಂಡತಿಗೆ ಪ್ರತಿನಿತ್ಯವೂ ಕಾಫಿಯನ್ನು ಮಾಡಿಕೊಡಬೇಕು. ಕಾಫಿಯನ್ನು ಮಾಡಿ ಕೊಡುತ್ತೇವೋ ಬಿಡುತ್ತೇವೋ ಅದು ಸೆಕೆಂಡರಿ. ಕಾಫಿಯನ್ನು ಕುಡಿದ ತದನಂತರ ನಮ್ಮ ಕರವಸ್ತ್ರದಿಂದ ಹೆಂಡತಿಯ ಸುಂದರ ಮೃದು ಕೋಮಲ ತುಟಿಗಳನ್ನ ಗಸಗಸನೆ ಉಜ್ಜಿ ಪಾಲಿಶ್ ಮಾಡಬೇಕು. ಎರಡನೇ ಒಳ್ಳೆ ಕೆಲಸ, ಹೆಂಡತಿಯ ಬಟ್ಟೆಗಳಿಗೆ ಕಾವನ್ನು ಕೊಡಬೇಕು. ನೀ ಏನ್ ಕಾವು ಕೊಡ್ತೀಯೋ? ಅದಕ್ಕೆ ಉಜ್ಜದ ಏನು ಉಜ್ಜದ? ಇಸ್ತ್ರಿ ಕಣ. ಮೂರನೇ ಒಳ್ಳೆ ಕೆಲಸ, ರಾತ್ರಿ ಆಗುತ್ತಿದ್ದಂಗೆ ಮಡದಿಯ ಕಾಲುಗಳನ್ನೇ ಒತ್ತುವುದನ್ನು ನೆಪ ಮಾಡಿಕೊಂಡು ಇರೋವರ ಮೂಳೆಗಳನ್ನೆಲ್ಲ ಲಟನೆ ಮುರಿದು ಹಾಕಬೇಕು. ಅಭಿ, ಯಾವ್ದೇ ಕಾರಣಕ್ಕೂ ನೀವು ಅವನನ್ನ ಮಾತ್ರ ಇಮಿಟೇಟ್ ಮಾಡಬೇಡಿ. ಏನಲ್ಲೇ ಅವರು ಹೇಳೋದನ್ನು ಮಾಡೋದೊಂದು ಏನು ಅರ್ಥ ಮಾಡುವ. ಅವತ್ತು ಕಣ ನಮ್ಮ ಮನೆಗೆ ಬಂದು ವಸ್ತ್ರಲ್ಲಿ ಅದ ಕಣ ಇಲ್ಲಿ ನಿಂತಿದ್ ಬಂದ್ರ. ನೀನು ದೊಡ್ಡದಾಗಿ ಎಂಟಿ ಬಗ್ಗೆ ಏನೋ ಮಾತಾಡಕ್ ಬಂದೆ, ನಾನೊಂದು ತೆಗೆದು ಬಿಟ್ಟೆ. ನೆನ್ಪಾಯ್ತೇನ? ನೀನು ನೆನ್ಪಾಯ್ತೆ. ಅದಕ್ಕೆ ಕಾಲಲ್ಲಿ ನುಗ್ಗು ಅಂದಲ್ಲಪ್ಪ. ಅವತ್ತು ಅವನು ನೋಡಿ ಒಳ್ಳೊಳ್ಳೆ ಕೆಲಸ ಕಲೀರಿ ಅಂತ ಇವ್ರ ತಾನೇ ದೊಡ್ಡದಾಗಿ ಹೇಳಿದ್ದು. ಇವತ್ತು ಹಿಂಗ್ ಉಲ್ಟಾ ಹೊಡಿತಿದ್ರಲ್ಲ, ನಾನ್ ಕೇಳ್ತೇನೆ, ಕೇಳ ಮಗ ಅಲ್ಲ. ಅಂತ ಒಳ್ಳೆ ಕೆಲಸಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿಯೇ ಸಿದ್ಧ. ಓಹ್, ನಮ್ಮ ಗುರು ದ್ರೋಣಾಚಾರ್ಯರು ಬಂದ್ರು ಕಣ್ರಪ್ಪ. ಜಾಜಿ, ಏನಾಯ್ತು ನಿನ್ ಕೈಗೆ? ನಿನ್ನೆ ಮಿಡ್ನೈಟ್ 12 o'clock ನೀನೆ ನನ್ನ ಕೈನ ಟ್ವಿಸ್ಟ್ ಮಾಡ್ಬಿಟ್ಟೆ. ಅಮಾವಾಸ್ಯೆ ಬಂದ್ರೆ ನಿಮ್ಗೆಲ್ರಿ ಜ್ಞಾನ ಇರುತ್ತೆ. ನೆನ್ನೆನೂ ಅಮಾವಾಸ್ಯೆ ಇತ್ತು, ಇವತ್ತು ಅಮಾವಾಸ್ಯೆ ಇದೆ. ಇವತ್ತು ಅಮಾವಾಸ್ಯೆನಾ? ಇವತ್ತು ಯಾರಿಗೇನ್ ಕಾದಿದ್ಯೋ. ಶೇಖ, ಯಾಕೋ ಹೀಗೆಲ್ಲ ಮಾಡ್ತೀಯಾ? ಅಲ್ಲ, ಅದು ರಾತ್ರಿ ಹೊತ್ತು ನಾನು ಏನ್ ಮಾಡ್ತೀನಿ ಅಂತ ಒಂದ್ಸಲ ನನಗೆ ಗೊತ್ತಾಗೋದಿಲ್ಲ. ನಾನು ನಿನ್ ಕೈ ಯಾವ ಕಡೆ ತಿರುಗಿಸ್ದೆ?
ರೈಟ್ ಸೈಡ್. ಇವಾಗ ಲೆಫ್ಟ್ ಸೈಡ್ ತಿರ್ಸಿದ್ರೆ ಸರಿ ಹೋಗ್ಬಿಡು. ಗುಡ್ ನೈಟ್. ಗುರುಗಳು ಹೇಳ್ಕೊಟ್ಟಂತ ಒಳ್ಳೊಳ್ಳೆ ಕೆಲಸನ ಪಟ್ಟಿ ಮಾಡ್ಕೋಬೇಕು, ನಾನು ಬರ್ತೀನಿ. ನಿಮ್ಮ ಮನೆಯಿಂದ ಹೊರಗಡೆ ಹಾಕ. ಅಂತ ಕೆಲಸ ಮಾಡಿದ್ರೆ ಕಾಲ ಹುಳ ಬಿದ್ದು ಸತ್ತೋಗ್ಬಿಡ್ತೀರಾ? ಗುರುಗಳು ಯಾರು ಅನ್ಕೊಂಡಿದ್ರ? ನಮ್ಮ ಮನೆಗೆ ಬಂದ ಅತಿಥಿಗಳು ಕಣ. ಅತಿಥಿಗಳು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಕಣ್ರ. ಇವ್ರನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಗುರು ದ್ರೋಣಾಚಾರ್ಯರೇ, 1 ವಾರ ಅಲ್ಲ, ಇನ್ನೂ 1-2 ವಾರ ನಮ್ಮ ಮನೆಯಲ್ಲೇ ಇರಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ ನೀವು. ನಾನು ಇವತ್ತು ಯಾರ ಕೈಯಾದ್ರೂ ತಿರುಗಿಸ್ಬೇಕಲ್ಲ. ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಪಾಂಡುರಂಗ, ಗುರುವರ್ಯ, ಆಗ್ಲೇ ನಾವು ಮೊನ್ಮತ್ತೊಂದು ಜಗ್ಗೆ ಸಾಬಿಡ್ತೀವಿ. ಎಷ್ಟು ಮೃದುವಾದ ಕೈಗಳು, ಮಾಂಸ ಪರ್ವತ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಪಾಪ ಬೆಳಗ್ಗೆಯಿಂದ ದೇವ್ರ ಮುಂದೆನೆ ಕೂತಿದ್ದಾಳೆ. ಇವತ್ತು ಅಮಾವಾಸ್ಯೆ ಕಣೆ. ಆ ಪುಣ್ಯಾತ್ಮ ಯಾರ ಕೈಕಾಲು ಮುಳಿತಾನೋ ದೇವರಿಗೆ ಗೊತ್ತು. ಮೊನ್ನೆ ನಿಮ್ ಕೈ ಮುರಿದ್ನಾ, ನನ್ನ ವಿಟ್ಲನ್ ಕೈ ಮುರಿದ್ನಾ, ಇವತ್ತೆಲ್ಲ ನನ್ನ ಕೈ ಮುರಿದು ಬಿಡ್ತಾನ ಅಂತ ಪ್ರಿಪೇರ್ ಆಗಿ ಬಂದಿದ್ದೀನಿ. ಪಾಪ ಸುಮನ ಅವ್ನ ಗಂಡನ ಅದ್ ಹೇಗ್ ತಡ್ಕೊಂಡಿದ್ದಾಳೋ ಏನೋ. ಸುಮನ, ನೀನ್ ಯಾಕೆ ನಿನ್ ಗಂಡಗ್ ಬುದ್ಧಿ ಹೇಳ್ಬಾರ್ದು? ಮದುವೆ ಆದಾಗಿಂದ ಇದೇ ಗೋಳಾಗಿದೆ. ಹಗಲೆಲ್ಲ ಸರಿನೇ ಇರ್ತಾರೆ, ರಾತ್ರಿ ಮಾತ್ರ ರಾಕ್ಷಸ ಆಗ್ಬಿಡ್ತಾರೆ. ಅವತ್ತೇ ಹೇಳಿದ್ನಲ್ಲ, ನನಗಂತೂ ಯಾಕಾದ್ರೂ ಸೂರ್ಯ ಮುಳುಗ್ತಾನೋ, ಯಾಕಾದ್ರೂ ಕತ್ಲೆ ಆಗತ್ತೋ ಅಂತ ಗಾಬರಿ ಆಗ್ಬಿಟ್ಟಿದೆ. ಸುಮನ, ದೇವ್ರ ಪೂಜೆ ಮಾಡ್ತಿದ್ಯಾ? ನಾ ಏನಾದ್ರು ಸಹಾಯ ಮಾಡ್ಲಾ? ನಾನೇ ಮಾಡ್ಕೋತೀನಿ, ನೀವು ಹೋಗಿ ಸುಮ್ನೆ. ದೇವ್ರ ಹತ್ರ ಕೇಳ್ಕೊ, ಮುಂದಿನ ವರ್ಷ ಇಷ್ಟೊತ್ತಿಗೆ ಒಂದು ಮಗು ಆಗಿರ್ಬೇಕು ಅಂತ. ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ನಿನ್ ತರನೇ ಇರ್ಬೇಕು ಅನ್ನೋದು ನನ್ನ ಆಸೆ. ಅಪ್ಪ ದೇವ್ರೆ, ನನ್ ಗಂಡನಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಜಾಜಿ, ನಾನು ಎಷ್ಟು ಒಳ್ಳೆಯವನು ಅಂತ ನಿನಗೆ ಗೊತ್ತಲ್ವಾ? ನನ್ನ ಹೆಂಡತಿ ನಂಬ್ತಾನೆ ಇಲ್ಲ. ನೀನೇ ಒಂದು ಮಾತು ಹೇಳ. ಅಲ್ಲಪ್ಪ, ಪ್ರತಿ ಅಮಾವಾಸ್ಯೆಗೂ ಒಬ್ಬೊಬ್ರು ಕೈ ಮುರಿತಾ ಇದ್ರೆ ಯಾರ್ ತಾನೇ ನೀನ್ ನಂಬ್ತಾರೆ ಹೇಳೋ? ರಾತ್ರಿ ಆಗ್ತಿದ್ದಾಗೆ ನನಗೆ ಏನಾಗತ್ತೆ ಅಂತ ನನಗೆ ಗೊತ್ತಾಗಲ್ಲ. ಬೆಳಗ್ಗೆ ಹೇಳ್ತಿದ್ದಂಗೆ ಎಲ್ರು ಕೈಗೂ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟಿರ್ತಾರೆ. ಇವತ್ತು ಯಾರ ಕೈ ಮುರಿಯೋ ಪ್ಲಾನ್ ಇದೆಯೋ ಅದನ್ನೇ ಯೋಚಿಸ್ತಾ ಇದ್ದೀನಿ. ಯಾರ ಕೈ ಕಾಣ್ತಾನೆ ಇಲ್ಲ. ಲೇ ವಿಟ್ಲ, ನಾವು ಕೈ ಮುರಿಸ್ಕೊಂಡು ಆಗಿದೆ, ಬಾರ ಹೋಗೋಣ. ಒಂದ್ಸತಿ ಒಬ್ರು ಕೈ ಮುರಿದ್ರೆ ಮತ್ತೆ ಮುರಿಯಕ್ ಬರಲ್ಲ. ಅದೇನ್ ಹೇಳ್ತೀವ? ಈ ದೇವಗಳೇ ಹಾಗೆ, ಒಂದ್ಸತಿ ಒಬ್ರು ರಕ್ತ ಕುಡಿದ್ರೆ ಮತ್ತಿನ್ನೊಂದ್ಸತಿ ಅದೇ ರಕ್ತ ಕುಡಿಯಲ್ಲ. ಇದೇ ಒಂಥರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ, ವರ್ಷಕ್ಕೆ ಒಂದೇ ಸತಿ ರೈಡ್ ಮಾಡೋದು. ಜಾಜಿ, ಯಾರು ನನ್ನ ಕೈ ಕೊಡಕ್ ಮನ್ಸು ಮಾಡ್ತಿಲ್ಲ. ನಿನ್ ಗಂಡ ಹತ್ರ ಮಾತಾಡ್ಬೇಕು, ಸ್ವಲ್ಪ ಕರಿತೀಯಾ? ನಿನ್ ಕೈ ಯಾವಾಗ್ಲೂ ಮುರಿದೆ ನಾನು. ನಿನ್ನೆ ಇವನ್ ಕೈ ನೀನು ಲಟಕ್ ಅಂತ ಮುರಿದಿಲ್ಲ, ಆಗ ನನ್ನ ಕೈಗಳು ಪಟಕ್ ಅಂತ ಮುರಿದೋದ್ವು. ಗುರುವರ್ಯ, ದ್ರೋಣಾಚಾರ್ಯರೇ, ತಾವು ಬೆಳಗ್ಗೆ ಹೊತ್ತು ನೋಡೋದಕ್ಕೆ ದೇವ್ರ ತರನೇ ಇರ್ತೀರ, ರಾತ್ರಿ ಆಗ್ತಿದ್ದಂಗೆ ದೆವ್ವ ಬಂದವ್ರ ತರ ಆಡ್ತಿರಲ್ಲ, ಅದು ಯಾಕೆ? ಬೆಳಗ್ಗೆ ಹೊತ್ತು ದೇವ್ರ ತರ ಇದ್ದು ನಂಬಿಕೆ ಬರೋ ಹಾಗೆ ನಡ್ಕೋಬೇಕು. ರಾತ್ರಿ ಹೊತ್ತು ನಮ್ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಕಾಲೊತ್ತು ನೆಪ ಮಾಡಿ ಪ್ರತಿ ಅಮಾವಾಸ್ಯೆನೂ ಒಂದೊಂದು ಬೆರಳನ್ನ ಮುರಿತಾ ಬರ್ಬೇಕು. ಅವಾಗ 10 ಅಮಾವಾಸ್ಯೆಗೆ 10 ಬೆರಳುಗಳು ಮುಗಿದೋಗ್ಬಿಡುತ್ತೆ. 2 ಪಾದಗಳು ಮಿಕ್ಕೊಳುತ್ತೆ. ಅದನ್ನ 2 ಅಮಾವಾಸ್ಯೆಯಲ್ಲಿ ಮುರಿದ್ಬಿಟ್ರೆ ಪಾದದ ಕತೆ ಖತಮ್. ಅಲ್ಲ ಗುರುವರ್ಯ, ತಾವು ಯಾವಾಗಲೂ ಬರೀ ಪಾದ ಸುತ್ತಲೇ ತಿರುಗ್ತಾ ಇರ್ತಿರಲ್ಲ, ಕೈಗಳಿಗೆ ಬರೋದು ಯಾವತ್ತು ಅಂತ? ಪಾದದ ಕತೆ ಖತಮ್ ಆದ್ಮೇಲೆ ಕೈಗಳನ್ನ ಜಖಮ್ ಮಾಡ್ಬೇಕು. ಅದು ಹೇಗೆ ಅಂದ್ರೆ, ಪ್ರತಿ ಅಮಾವಾಸ್ಯೆಗೂ ಒಂದೊಂದು ಬೆರಳನ್ನ ಮುರಿತಾ ಬಂದ್ರೆ 10 ಅಮಾವಾಸ್ಯೆಗೆ 10 ಬೆರಳುಗಳು ಮುಗಿದೋಗ್ಬಿಡುತ್ತೆ. 2 ಅಮಾವಾಸ್ಯೆಯಲ್ಲಿ ಮೊಣಕೈಯನ್ನೇ ಮುರಿದು ಬಿಡ್ಬೇಕು. ಈ ಕತ್ತೊಂದು ಉಳ್ಕೊಳತ್ತಲ್ಲ, ಅದು ಮುರಿದ ಯಾವತ್ತು? ಚಂದ್ರ ಯಾವತ್ತು ಭೂಮಿಗೆ ಸಮೀಪ ಬರ್ತಾನೋ ಅವತ್ತು ಕತ್ತನ್ನು ಮುರಿದು ಬಿಡ್ಬೇಕು. ಈ ಪಾಠಗಳು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾವೆ. ನಾನು ಈಗಲೇ ಪ್ರಾಕ್ಟಿಕಲ್ಗೆ ಇಳಿದು ಬಿಡ್ತೀನಿ. ರೇ ಜಾಜಿ ಜಂಬಲ್ದಿನಿ ಅವರೇ, ಬಂದ್ರೆ ನಿಮ್ ಬೆಳನ್ ಕಿತ್ತೀನಿ. ಜಾಜಿ ಅವರೇ, ಜಾಜಿ ಅವರೇ, ಜಾಜಿ ಅವರೇ, ನಾನು ಊರಿಗೆ ಹೊರಟೆ. ಶೇಖರ್ನ ಯಾವಾಗ ಬೇಕಾದ್ರೂ ಕಳ್ಸಿಕೊಡಿ. ಬೇಕಾಗಿಲ್ಲ, ಇವ್ನು ಇಲ್ಲೇ ಇದ್ರೆ ಇನ್ನು ಎಷ್ಟು ಜನಕ್ಕೆ ಕೈ ಕಾಲು ಮುರಿತಾನೋ ಯಾರಿಗ್ ಗೊತ್ತು. ದಯವಿಟ್ಟು ನಿಮ್ ಜೊತೆಗೆ ಕರ್ಕೊಂಡು ಹೋಗು. ಯಾಕೆ ಜಾಜಿ ಗಾಬರಿ ಆಗ್ಬಿಟ್ಯಾ? ಶೇಖರ್, ನೀನ್ ಇಂಥವನು ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೂ ಅಷ್ಟೇ, ನೀನ್ ಇಂಥೋಳು ಅಂತ ಗೊತ್ತಿರ್ಲಿಲ್ಲ. ನಾನೇನ್ ಮಾಡ್ದೆ? ಕಟ್ಕೊಂಡ್ ಗಂಡ ಪಕ್ಕದಲ್ಲೇ ಇದ್ರು ಇನ್ನೊಬ್ಬನ ಬಗ್ಗೆ ಕನಸು ಕಾಣ್ತೀಯಲ್ಲ, ಇದರಿಂದ ಮನೆನೇ ಹಾಳಾಗೋಗುತ್ತಾನೆ. ಗಂಡನ ಬಗ್ಗೆ ಹೆಂಡತಿಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಗಂಡನ್ನ ಝೀರೋ ಮಾಡಿ ಬೇರೆಯವ್ರನ್ನ ಹೀರೋ ಮಾಡಕ್ ಹೋದ್ರೆ ಹೀಗೆ ಆಗೋದು. ಈ ವಿಷಯ ನಿನಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತಾನೆ ನಾನು ಪಾಂಡುರಂಗ ಸೇರಿ ನಾಟಕ ಮಾಡಿದ್ದು.